ಗಣೇಶ್ ನನಗೆ ಬಿರಿಯಾನಿ ಹೇಳ. ಏನ್ ಕೊಡ್ಲಿ ಸರ್? ನನಗೆ 3 ಬಿರಿಯಾನಿ, ಇವರಿಗೆಲ್ಲ 1/4 ಬಿರಿಯಾನಿ. ಓಕೆ, ಅವನಿಗೆ 3 ಬಿರಿಯಾನಿ, ನಮಗೆ ಒಂದು ಮಿರಂಡಾ, 3 ಪೆಪ್ಸಿ. ಸರ್ ನ್ಯೂ ಇಯರ್ ಸೆಲೆಬ್ರೇಷನ್ ಡ್ರಿಂಕ್ಸ್ ಬೇಡವಾ? ಏನಪ್ಪಾ ಡ್ರಿಂಕ್ಸ್ ತಗೊಂಡ್ರೆ ನ್ಯೂ ಇಯರ್ ಸೆಲೆಬ್ರೇಷನ್? ಹೋಗಿ ತಗೊಂಡ್ ಬಾ. ಸರಿ. ಹಾಯ್ ಫ್ರೆಂಡ್ಸ್. ಹಾಯ್. ಯಾಕೆ ಇಷ್ಟು ಲೇಟು? ಸಾರಿ ಕಣೆ, ಲೇಟ್ ಆಯ್ತು. ಆರ್ಡರ್ ಮಾಡ್ಲಿಲ್ವಾ? ಇಲ್ವೇ, ನೀ ಬರ್ಲಿ ಅಂತ ಕಾಯ್ತಾ ಇದ್ವಿ. ಓಕೆ ಕಸ್ಟಮರ್ಸ್, ನೌ ಲೆಟ್ಸ್ ವೆಲ್ಕಮ್ ದಿ ನ್ಯೂ ಇಯರ್. ಗಣೇಶ್, ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಗಣೇಶ್. ಎಕ್ಸ್ಕ್ಯೂಸ್ ಮೀ. ಹಲೋ. ಹ್ಯಾಪಿ ನ್ಯೂ ಇಯರ್ ಗಣೇಶ್. ಹ್ಯಾಪಿ ನ್ಯೂ ಇಯರ್. ಎಕ್ಸ್ಕ್ಯೂಸ್ ಮೀ. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಓಕೆ, ಥ್ಯಾಂಕ್ ಯು. ಹ್ಯಾಪಿ ನ್ಯೂ ಇಯರ್. ಹಾಯ್. ಒಂದು ನಿಮಿಷ. ಎಸ್. ಫೇಸ್ ಟು ಫೇಸ್ ಪ್ರೋಗ್ರಾಮ್ ನಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ವೆಲ್ ಡನ್. ಥ್ಯಾಂಕ್ ಯು. ಹೌದು, ಒಬ್ಬರ ತರಾನೇ ಈ ಪ್ರಪಂಚದಲ್ಲಿ 7 ಜನ ಇರ್ತಾರಂತೆ, ನಿಜನಾ? ಇರಬಹುದು. ಯಾಕೆ? ಒಂದಿನ ಬಸ್ ನಲ್ಲಿ ಹೋಗುವಾಗ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ದೇವಸ್ಥಾನದಲ್ಲಿ ನಿಮ್ ತರ ಇರೋರ್ನೇ ನೋಡ್ದೆ, ಅದಕ್ಕೆ. ಓಕೆ ಓಕೆ ಓಕೆ, ಸಾಕಿ ಕಣ್ಣ ಮುಚ್ಚಾಲೆ ಆಟ. ಸರಿ, ನಿಮ್ ಹೆಸರೇನು? ದಿವ್ಯಾ. ನೈಸ್ ನೇಮ್. ನಿಮ್ ಹೆಸರು ಚೆನ್ನಾಗಿದೆ, ಗಣೇಶ್. ಏನು ಟಿಟ್ ಫಾರ್ ಟ್ಯಾಟ? ಛೇ ಹಾಗೇನೂ ಇಲ್ಲ, ನಿಜಾನೇ ಹೇಳ್ದೆ. ದಿವ್ಯಾ. ಹಾ, ಓಕೆ, ಟೈಮ್ ಆಯ್ತು. ಬಾಯ್. ಒನ್ಸ್ ಅಗೇನ್ ಮೀಟ್ ಯು ನೆಕ್ಸ್ಟ್ ಟೈಮ್. ಸೇಮ್ ಟು ಯು. ಬೈ ಬೈ. ಬರ್ತೀನಿ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹೇಗಿದ್ದೀರಾ? ಹಾ, ಚೆನ್ನಾಗಿದ್ದೀವಿ. ಸೊ ರಾಜೇಶ್, ಹೌ ಆರ್ ಯು? ಫೈನ್. ಲಂಡನ್ ವ್ಯವಹಾರ ಎಲ್ಲ ಹೇಗಿದೆ? ಎವ್ರಿಥಿಂಗ್ ಇಸ್ ಫೈನ್. ಆಂಟಿ, ದಿವ್ಯಾ ಇಲ್ಲಿ? ದಿವ್ಯಾ. ಹಾ, ದಿವ್ಯಾ. ಬಂದೆ ಮಮ್ಮಿ. ಹಾಯ್ ರಾಜೇಶ್. ಹಾಯ್ ದಿವ್ಯಾ. ಹಲೋ ಅಂಕಲ್. ಹಲೋ. ಹಲೋ ಆಂಟಿ. ಹಲೋ. ದಿವ್ಯಾ. ರಾಜೇಶ್ ಫಸ್ಟ್ ಟೈಮ್ ಮನೆಗೆ ಬಂದಿದ್ದಾನೆ, ಮನೆ ತೋರ್ಸು. ಓಕೆ ಮಮ್ಮಿ. ಬಾ ರಾಜೇಶ್. ಓಕೆ ಆಂಟಿ, ನೀವು ಮಾತಾಡ್ತಾರೆ. ಓಕೆ ಓಕೆ. ಸೊ ಇನ್ನೇನು ವಿಶೇಷಗಳು? ಎಲ್ಲ ಕಡೆ ನಿಮ್ ಬಗ್ಗೆ ಮಾತಾಡ್ಕೋತಾರೆ ಮೇಡಮ್. ಯಾವ ಸಿಎಂ ಮಾಡ್ದಿರೋ ಕೆಲಸ ನೀವು ಮಾಡಿದ್ದೀರಿ ಅಂತ ಎಲ್ಲರ ಅಭಿಪ್ರಾಯ. ಹಾಗೆ ಆ ಗಣೇಶ್ ಬಗ್ಗೆನೂ ಒಳ್ಳೆ ಅಭಿಪ್ರಾಯ ಇದೆ. ಎಲ್ಲರ ಸಹಕಾರದಿಂದ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಯ್ತು. ಈಗ ಆಪೋಸಿಷನ್ ಪಾರ್ಟಿಯವರಿಗೆ ಹುಡುಕಿದ್ರೂ ಒಂದು ಲೂಪ್ ಹೋಲ್ ಸಿಗೋದಿಲ್ಲ. ಯು ಆರ್ ರೈಟ್ ಮೇಡಮ್. ಈ ಸಾರಿ ಸೆಷನ್ ನಲ್ಲಿ ಅವ್ರೇನು ಮಾಡಕ್ ಸಾಧ್ಯ ಇಲ್ಲ. ಏನ್ರಿ ಇದು? ಡಿನ್ನರ್ಗೆ ಅಂತ ಬಂದು ನಿಮ್ ಕೆಲ್ಸದ ಬಗ್ಗೆನೇ ಮಾತಾಡ್ತಿದ್ದೀರಲ್ಲ. ಬೇಜಾರ್ ಮಾಡ್ಕೋಬೇಡ್ವೆ, ನಿನ್ನ ಬರೀ ಹೋಟೆಲ್ ಕಳಿಸಲ್ಲ, ಊಟ ಹಾಕಿ ಕಳಿಸ್ತಾರೆ ಅಲ್ವಾ ಮೇಡಮ್? ನೀವು ತುಂಬಾ ಅವ್ರನ್ನ ರೇಗಿಸ್ತಾ ಇದ್ದೀರಾ. ದಿಸ್ ಇಸ್ ಅ ವೆರಿ ಡಿಫರೆಂಟ್ ಮಂಟಪ. ವಂಡರ್ಫುಲ್. ಬರ್ಮಾ ಟೀಕ್ವುಡ್ ಇಂದ ಮಾಡಿರೋದು. ಓಕೆ ಫೈನ್, ಚೆನ್ನಾಗಿದೆ. ಬಟ್ ಇದಕ್ಕಿಂತ ಬೆಟರ್ ಆಗಿ ಫ್ರೆಶ್ ಆಗಿ ನನ್ ಲಂಡನ್ ಮನೇಲಿದೆ. ಹೌದಾ? ಕಮ್ ಲೆಟ್ಸ್ ಗೋ ಟು ದ ಗೆಸ್ಟ್ ಪಾರ್ಟಿ. ಓಕೆ ಕಮ್. ಈ ಎಕ್ವಿಪ್ಮೆಂಟ್ಸ್ ಎಲ್ಲ ಬಾಂಬೆಯಿಂದ ಗಿಫ್ಟ್ ಆಗಿ ಬಂದಿದ್ದು. ನೈಸ್. ಬಟ್ ಇದಕ್ಕಿಂತ ಬೆಟರ್ ಆಗಿ ಫ್ರೆಶ್ ಆಗಿ ನನ್ ಲಂಡನ್ ಮನೇಲಿದೆ. ಮೇ ಬಿ. ಬನ್ನಿ, ಇಂಡೋರ್ ಗೇಮ್ಸ್ ಹಾಲ್ ತೋರಿಸ್ತೀನಿ. ವೈ ನಾಟ್? ವಾವ್. ಹಾ ರಾಜೇಶ್, ಈ ಡೈನಿಂಗ್ ಟೇಬಲ್ ನ ಬ್ರಿಟನ್ ನಿಂದ, ಗ್ಲಾಸಸ್ ನ ಬೆಲ್ಜಿಯಂ ನಿಂದ ಇಂಪೋರ್ಟ್ ಮಾಡಿದ್ದು. ಫ್ಯಾಂಟಾಸ್ಟಿಕ್. ಬಟ್ ಇದಕ್ಕಿಂತ ಬೆಟರ್ ಆಗಿ ಫ್ರೆಶ್ ಆಗಿ ನನ್ ಲಂಡನ್ ಮನೇಲಿದೆ ಅಂತ ತಾನೇ ಹೇಳ್ತೀಯಾ? ಕಮ್ ಆನ್ ದಿವ್ಯಾ. ಇನ್ಫ್ಯಾಕ್ಟ್ ದಿವ್ಯಾ, ನನ್ ಲಂಡನ್ ಮನೇಲಿ ಇಲ್ಲದೆ ಇರೋ ಬೆಟರ್ ಆಗಿರೋ ಫ್ರೆಶ್ ಆಗಿರೋ ಸುಂದರವಾದೊಂದು ಈ ಮನೇಲಿದೆ. ಅದೇನ್ ಗೊತ್ತಾ? ಏನು? ನೀನು. ಕಮ್ ಆನ್ ರಾಜೇಶ್, ಡೋಂಟ್ ಬ್ಲಫ್. ದಿವ್ಯಾ, ಐ ಆಮ್ ವೆರಿ ಸೀರಿಯಸ್. ನೀವು ಯಾರು ಸ್ವಲ್ಪನೂ ಊಹೆ ಮಾಡದಲ್ಲಿರೋ ವಿಷಯ ಇದು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ರೂಪುಗೊಂಡ ಹಾಗೆ ನಿಮ್ಮನ್ನು ಈ ವಿದ್ಯಾಲಯ ರೂಪುಗೊಳಿಸುತ್ತದೆ. 55 ವರ್ಷಗಳಿಂದ ಓಡ್ತಾ ಇರೋ ಇಂಡಿಯಾ ಅನ್ನೋ ಗಾಡಿಯನ್ನ ಉತ್ತಮವಾಗಿರಿಸಲು ಸರಿಯಾದ ಪ್ರಜೆಗಳು ನೀವು ವಿದ್ಯಾರ್ಥಿಗಳು. ಸೊ ವಿದ್ಯಾರ್ಥಿಗಳ ಬಗ್ಗೆ ವಿದ್ಯಾರ್ಥಿಗಳ ಬಗ್ಗೆ, ವಿದ್ಯಾರ್ಥಿಗಳ ಶಕ್ತಿಯ ಬಗ್ಗೆ ನಾನು ಮಾತನಾಡುವ ಈ ಸಂದರ್ಭದಲ್ಲಿ ನನಗಿಂತಲೂ ಸರಿಯಾಗಿ ಮಾತನಾಡುವುದಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ದಾರೆ. ಅವರು ಈ ಸಮುದಾಯದಲ್ಲಿ ವಿದ್ಯಾರ್ಥಿಗಳು ಮಾಡಬೇಕಾದ ಸೇವೆಗಳ ಬಗ್ಗೆ, ಕಾರ್ಯಕ್ರಮಗಳ ಬಗ್ಗೆ ಮಾತನಾಡಿದರೆ ಈ ನಿಮ್ಮ ಬೆಳ್ಳಿ ಹಬ್ಬಕ್ಕೆ ಒಂದು ಕಿರೀಟ ಧರಿಸಿದಂತಾಗುತ್ತೆ. ಮಿಸ್ಟರ್ ಗಣೇಶ್, ಪ್ಲೀಸ್ ಕಮ್ ಟು ದ ಸ್ಟೇಜ್.
ಎಲ್ಲರಿಗೂ ನಮಸ್ಕಾರ. ಮೊದಲು ನನ್ನ ಕರೆದು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಮಾನ್ಯ ಮುಖ್ಯಮಂತ್ರಿಗಳಿಗೆ ನನ್ನ ಧನ್ಯವಾದಗಳು. ವಿದ್ಯಾಸಂಸ್ಥೆ ಅನ್ನೋದು ಚಿನ್ನಾನ ಕಾಯಿಸಿ ಬೆಂಕಿಲಿ ಬೇಯಿಸಿ ಅದರ ಹೊಳಪನ್ನ ಜಗತ್ತಿಗೆ ತೋರಿಸಿ ಮೆಚ್ಚುಗೆ ಪಡಿಸುವ ಒಂದು ಅಪರೂಪದ ಅದ್ಭುತವಾದ ಶಕ್ತಿ. ನಾನು ಈ ಕಾಲೇಜಿನಲ್ಲಿ ಓದುವಾಗ ಒಂದಿನ ದಿಢೀರಂತ ನನ್ನ ಮನಸ್ಸಲ್ಲಿ ಈ ಸಮಾಜಕ್ಕೆ ಏನಾದ್ರೂ ಮಾಡಬೇಕು ಅಂತ ಅನಿಸ್ತು. ಆಗ ಅದು ನನ್ನೊಳಗ್ ಕಂಡ ಬೆಂಕಿ ಕಿಡಿ ಅಷ್ಟೇ. ಅದು ದಿನೇ ದಿನೇ ದೊಡ್ಡದಾಗಿ ಇಂದು ಜ್ವಾಲೆಯಾಗಿ ಉರಿತಾ ಇದೆ. ಆ ಜ್ವಾಲೆ ಒಂದು ಪೂರ್ಣವಾದ ಆಕಾರ ಹೊಂದಿದ ತಕ್ಷಣ ಸದ್ಯದಲ್ಲೇ ವಿದ್ಯಾರ್ಥಿ ಶಕ್ತಿ ಸಂಘ ಅನ್ನೋ ಹೆಸರಲ್ಲಿ ಅದನ್ನ ಹೊರತರ್ತೀನಿ. ಆ ಜ್ವಾಲೆಯ ಗುರಿ ಶ್ರದ್ಧೆಯನ್ನ, ನಿಯತ್ತನ್ನ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಬಿತ್ತೋದು. ಈ ರಾಜಕೀಯ ವ್ಯಕ್ತಿಗಳು ತಾತ್ಕಾಲಿಕವಾದವರು. ಬರ್ತಾರೆ, ಆಳ್ವಿಕೆ ನಡೆಸ್ತಾರೆ, ಕೊನೆಗೆ ಹೋಗ್ತಾರೆ. ಆದ್ರೆ ಅಧಿಕಾರಿಗಳು ಶಾಶ್ವತವಾಗಿರ್ತಾರೆ. ನಿಜವಾಗ್ಲೂ ಜನನ ಆಳೋರು ಅವರು ಅಧಿಕಾರಿಗಳು. ನನ್ನ ಸಂಘಾನ ಸೃಷ್ಟಿಸೋ ನಿಯತ್ತಾದ ಶ್ರದ್ಧೆಯಿಂದಿರೋ ವಿದ್ಯಾರ್ಥಿಗಳು ನಾಳಿನ ಅಧಿಕಾರಿಗಳಾಗಿ ಮೋಸ, ಲಂಚ, ವಂಚನೆಗಳಿಂದ ಹಾಳಾಗ್ತಾ ಇರೋ ಈ ಸಮಾಜನ ಶುದ್ಧ ಮಾಡಿ ಸೇವೆ ಮಾಡ್ತಾರೆ. ಇಂದು ನಮ್ಮ ಜನಕ್ಕೆ ಬೇಕಾಗಿರೋದು ತಮ್ಮನ್ನಾಳೋ ಅಧ್ಯಕ್ಷರುಗಳಲ್ಲ, ತಮಗೆ ಸೇವೆ ಮಾಡೋ ಸೇವಕರು. ಈ ಸಮಾಜ ಸೇವಕರಾಗ್ತಾರೆ ನನ್ನ ವಿದ್ಯಾರ್ಥಿ ಶಕ್ತಿ ಸಂಘದವರು. ಇಂದು ನಿಮ್ಮೊಳಗೂ ನನ್ನೊಳಗೆ ಕಂಡ ಬೆಂಕಿ ಕಿಡಿ ಕಾಣ್ಲಿ, ಅದು ಜ್ವಾಲೆಯಾಗಿ ಮಾರ್ಪಡ್ಲಿ, ಅದಕ್ಕೊಂದು ಆಕಾರ ಬಂದು ಹೊರಬರ್ಲಿ. ಆ ಜ್ವಾಲೆಗಳನ್ನೆಲ್ಲ ಒಂದುಗೂಡಿಸಿ ಬರೋ ಭವ್ಯವಾದ ಬೆಳಕಿನಿಂದ ಸುಂದರವಾಗೋ ಈ ಸಮಾಜನ ನೋಡೋಣ. ಹಲೋ, ಯಾರು? ಅಪ್ಪನ್ ತರನೇ ಮಾತಾಡ್ತಿದ್ಯಾ ಅಣ್ಣ? ಸೂಪರ್ ಆಗಿ ಮಾತಾಡಿದ್ಯಾ ಅಣ್ಣ. ಅಣ್ಣ, ಅಮ್ಮನ ಹಾಗೆ ಮಾತಾಡೋಣ. ಅಮ್ಮ. ಹಲೋ, ಯಾರ್ ಮಾತಾಡ್ತಿರೋದು? ಹಲೋ ಹಲೋ, ಬ್ಲಾಂಕ್ ಕಾಲಾ? ಅಣ್ಣ, ನಂಗ್ ಅನ್ಸುತ್ತೆ ಯಾರೋ ನಮ್ ಮನೆಗ್ ಲೈನ್ ಹಾಕ್ತಾ ಇರ್ಬೇಕು ಅಂತ. ಲೈನಾ? ಇನ್ನೇನು, ಮದ್ವೆ ಆಗ್ದಿರೋ ನಮ್ಮಿಬ್ರಲ್ಲಿ ಯಾರಿಗೋ ಒಬ್ರಿಗೆ ಲೈನ್ ಹೊಡಿತಾ ಇರ್ಬೇಕು. ಇಲ್ಲ ಅಂದ್ರೆ ಬ್ಲಾಂಕ್ ಕಾಲ್ಸ್ ಹೇಗ್ ಬರುತ್ತೆ ಹೇಳು? ನನಗಂತವ್ರು ಯಾರು ಇಲ್ವಲ್ಲ. ನಿನಗೆ ಇರ್ಬೇಕು. ಚೀ ಹೋಗೋಣ, ನಂಗೂ ಅಂತವ್ರು ಯಾರು ಇಲ್ಲ. ನೋಡು. ಹಲೋ ಹಲೋ ಹಲೋ, ಮಿಸ್ಟರ್ ಗಣೇಶ್ ಪ್ಲೀಸ್. ನೀವ್ಯಾರು ಮಾತಾಡ್ತಿರೋದು? ನಾನಾ? ದಿವ್ಯಾ. ಜಸ್ಟ್ ಅ ಮಿನಿಟ್. ನಾ ಹೇಳಿದ್ದು ಕರೆಕ್ಟ್ ತಾನೆ? ಅಯ್ಯೋ ಅಣ್ಣ, ಇದ್ ನಿನ್ಗೆ ಕಾಲು. ಯಾರು? ಯಾರು? ದಿವ್ಯಾ ಅಂತೆ. ಯಾರಿದು ಹೊಸ ಲೈನು? ಹಲೋ. ಹಾಯ್. ಹಾಯ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು? ಹೌದು, ನನ್ ಫೋನ್ ನಂಬರ್ ನಿಮಗೆ ಹೇಗೆ ಗೊತ್ತಾಯ್ತು? ಅದಾ ಸಸ್ಪೆನ್ಸ್. ಅದೇ ಹೇಗೆ ಅಂತ ಈಗ್ಲೇ ಹೇಳ್ಬಿಟ್ರೆ ಥ್ರಿಲ್ ಇರಲ್ಲ, ಆಮೇಲೆ ಹೇಳ್ತೀನಿ. ಓಕೆ ಫೈನ್. ಈಗ ಏನ್ ಮಾಡ್ತಾ ಇದ್ದೀರಾ? ನಿಮ್ಮನ್ನೇ ನೋಡ್ತಾ ಇದ್ದೀನಿ. ಅಣ್ಣ, ಏನಂತೆ? ಎಲ್ಲಿ? ಹಾ, ಅಲ್ಲೆಲ್ಲಿ ಹುಡುಕ್ತಾ ಇದ್ದೀರಾ? ಟಿವಿಲ್ ನೋಡಿ. ನನ್ನೊಳಗ್ ಕಂಡ ಬೆಂಕಿ ಕಿಡಿ ಅಷ್ಟೇ. ಓ, ಕಾಲೇಜ್ ಸಿಲ್ವರ್ ಜೂಬ್ಲಿ ಫಂಕ್ಷನ್? ಹೌದು, ನೀವ್ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಅಮ್ಮ ಕೂಡ ಹೇಳಿದ್ರು. ಅಮ್ಮನ? ಹಾ, ಅದು ಅಮ್ಮನ ಫಂಕ್ಷನ್ ಬಂದಿದ್ರು. Is it? ಅದಿರ್ಲಿ, ನೀವ್ ಯಾರು, ಏನ್ ಮಾಡ್ತಾ ಇದ್ದೀರಾ, ನಿಮ್ಮ ಅಮ್ಮ ಅಪ್ಪ ಯಾರು ಅಂತ ಕೇಳೋಣ ಅನ್ನೋಷ್ಟ್ರಲ್ಲಿ ನ್ಯೂ ಇಯರ್ ಪಾರ್ಟಿನಲ್ಲಿ ಹೀಗ್ ಸಿಕ್ಕಿದ್ರಿ, ಹಾಗ್ ಮಾಯ ಆಗ್ಬಿಟ್ರಿ. ನನ್ ಫೋನ್ ನಂಬರ್ ಹ್ಯಾಕ್ ಸಿಕ್ತು? ಬರೀ ನಿಮ್ ಫೋನ್ ನಂಬರ್ ಯಾಕೆ, ಮಿಕ್ಕಿದ ಡೀಟೇಲ್ಸ್ ಕೊಡ್ಲಾ? ಮಿಕ್ಕಿದ ಡೀಟೇಲ್ಸಾ? ನಿಮ್ ತಂದೆ ಎಸ್ ಶಿವಪ್ಪ ಸಿಎಂ ಆಫೀಸ್ ನಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದಾರೆ. ತಾಯಿ ಜಾನ್ಕಮ್ಮ ಹೌಸ್ ವೈಫು. ನಿಮ್ ತಂಗಿ ಲಕ್ಷ್ಮಿ ಕಾಲೇಜ್ ಹೋಗ್ತಾ ಇದ್ದಾಳೆ. ನೀವು BA ಎಕನಾಮಿಕ್ಸ್ ಮುಗಿಸಿ ಕೇಬಲ್ ಆಪರೇಟರ್ ಆಗಿದ್ದೀರಾ. ಇನ್ನೇನ್ ಬೇಕು? ಸಾಕ್ 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 ಸಾಕ್. ಅಬ್ಬಬ್ಬಬ್ಬಬ್ಬ, ಯು ಆರ್ ಗ್ರೇಟ್. ಹೌದು,
ನನ್ ಬಗ್ಗೆ ಇಷ್ಟೆಲ್ಲ ಡೀಟೇಲ್ಸ್ ತಿಳ್ಕೊಂಡಿದ್ದೀರಲ್ಲ, ಸ್ವಲ್ಪ ನಿಮ್ ಬಗ್ಗೆನೂ ಹೇಳಿದ್ರೆ. ನಾನ್ ನಿಮ್ ಬಗ್ಗೆ ಹೇಗ್ ತಿಳ್ಕೊಂಡ್ನೋ ಅದೇ ತರ ನೀವ್ ನನ್ ಬಗ್ಗೆ ತಿಳ್ಕೊಳ್ಳಿ. ಬಾಯ್. ಅಣ್ಣ ಅಣ್ಣ ಏನಾಯ್ತಣ್ಣ? ತಲೆ ಸುತ್ತಾ ಇದೆ. ಲೈನಿಗೆ ಬಿದ್ರೆ ಹೀಗೇನೆ. ಅಮ್ಮ ಅಮ್ಮ. ಹಲೋ, ವೀಕೆಂಡು ಟೈಮ್ ಆಯ್ತು, ಡಾಬಾಗ್ ಹೋಗಲ್ವಾ? ಹೋಗ್ತೀನಿ. ಸಿ ಯು. ದಿವ್ಯಾ, ನೀ ತುಂಬಾ ನಗಿಸ್ತೀಯಾ. ಬೇರೆಯವ್ರನ್ನ ಅಳಿಸ್ಬಾರ್ದಷ್ಟೇ, ಆದ್ರೆ ನಗಿಸ್ಬೋದು. ದಿವ್ಯಾ, ನಿನ್ ಹತ್ರ 2 ವಿಷಯ ಮಾತಾಡ್ಬೇಕು. ಹಾ, ಮಾತಾಡು. ನಾನ್ ಬಂದಾಗ್ಲಿಂದ ನೀನ್ ನನ್ಗೆ ಒಳ್ಳೆ ಫ್ರೆಂಡ್ ಆಗಿದ್ಯಾ, ಅದಕ್ಕೆ ತುಂಬಾ ಥ್ಯಾಂಕ್ಸ್. ಇದನ್ನ ತುಂಬಾ ಸಲ ಹೇಳಿದ್ಯಾ. ಇನ್ನೊಂದ್ ವಿಷಯ ಏನ್ ಹೇಳು? ಯಾಕೆ ಗ್ಲಾಸ್ನೆಲ್ಲ ಕ್ಲೋಸ್ ಮಾಡ್ತಾ ಇದ್ಯಾ? ಇನ್ನೊಂದು ವಿಷಯ ಸೀಕ್ರೆಟ್, ಅದಕ್ಕೆ. ಏನ್ ರಾಜೇಶ್, ನೀನ್ ಬಿಲ್ಡಪ್ ಕೊಡೋದ್ ನೋಡಿದ್ರೆ ಐ ಲವ್ ಯು ಅಂತ ಹೇಳ್ತೀಯ ಅಂತ ಕಾಣುತ್ತೆ. ಕರೆಕ್ಟ್, ಯು ಆರ್ ರೈಟ್. ಐ ಲವ್ ಯು ದಿವ್ಯಾ. ಸಾರಿ ರಾಜೇಶ್, ನಾನ್ ನಿನ್ ಲವ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಯಾಕೆ? ನಾನ್ ಗಣೇಶ್ ಅನ್ನೋರ್ನ ಲವ್ ಮಾಡ್ತಾ ಇದ್ದೀನಿ. ವೈ ನಾಟ್? ಅವನೇ ಲವ್ ಮಾಡು, ಬಟ್ ಮೊದಲೇ ಮಾತ್ರ ನನ್ನೇ ಆಗು. ರಾಜೇಶ್, ಯು ಬೆಟರ್ ಬಿ ಸೀರಿಯಸ್. ಬಿಡಿ ರಾಜೇಶ್, ಪ್ಲೀಸ್ ಬಿಡಿ. ನನ್ ಮಾತು ಕೇಳಿ ದಿವ್ಯಾ. Be ಪ್ಲೀಸ್ careful. ಲಿಸನ್ ಮೀ. ದಿವ್ಯಾ, 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 ಪ್ಲೀಸ್. ದಾರಿ ಬಿಡೋ. ನಾನು ತುಂಬಾ ಇಷ್ಟಪಟ್ಟಿದ್ದೀನಿ. ಪ್ಲೀಸ್ ದಿವ್ಯಾ, ಕಮ್. ಪ್ಲೀಸ್ ದಿವ್ಯಾ, ರಾಜೇಶ್, please. ಬಿಡೋ. ದಿವ್ಯಾ, ಪ್ಲೀಸ್ ದಿವ್ಯಾ. ರಾಜೇಶ್ ಪ್ಲೀಸ್. ಗಣೇಶ್, ಓಯ್. ಥ್ಯಾಂಕ್ಸ್. ಯಾರವನು? ಅವನೊಬ್ಬ ರೋಗ್. ಅವನ್ ಕತೆ ಬಿಡಿ. ಸರಿ ಬಾ. ನಿಮಗ್ ಫೋನ್ ಮಾಡ್ದಾಗಿಂದ ತುಂಬಾ ಎಕ್ಸೈಟ್ ಆಗಿದ್ದೀನಿ. ನೀವು ನಾನು ಹೇಳಿದ್ದನ್ನು ಅರ್ಥ ಮಾಡ್ಕೊಂಡು ಡಾಬಾಗ್ ಬಂದಿದ್ದೀರಾ. ಯು ಆರ್ ವೆರಿ ಇಂಟೆಲಿಜೆಂಟ್. ಮತ್ತೆ ನಾ ಇಲ್ಲಿಗೆ ಬಂದು ನಿಮ್ಮ ಹತ್ರ ಪರ್ಸ್ನಲ್ ಆಗಿ ಮನಸ್ಸು ಬಿಚ್ಚಿ ಮಾತಾಡೋಣ ಅನ್ಕೊಂಡೆ. ಆದರೆ ಡ್ರಾಪ್ ಮಾಡಕ್ಕೆ ಬಂದ ಈಡಿಯಟ್ನಿಂದ ಟೋಟಲ್ ಈವ್ನಿಂಗ್ ಸ್ಪಾಯ್ಲ್ ಆಯಿತು. ಎನಿವೇ, ಐ ಆಮ್ ರಿಯಲಿ ಸಾರಿ. ನೋ ಸಾರೀಸ್. ಆಕ್ಚುಲಿ ನಿಮ್ ಫೋನ್ ಬಂದಾಗ್ಲಿಂದ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ನಾನು ನಾನಾಗಿಲ್ಲ. ಏನೇನೋ ಆಲೋಚನೆಗಳು, ಯಾರು ನೋಡಿದ್ರು ನಿಮ್ಮನ್ನೇ ನೋಡ್ದಂಗೆ ಆಗ್ತಾ ಇದೆ. ಯಾರು ಮಾತಾಡಿದ್ರು ನೀವು ಮಾತಾಡ್ದಂಗೆ ಕೇಳಿಸ್ತಾ ಇದೆ. ಅದೇನೋ ಗೊತ್ತಿಲ್ಲ, ನನಗರಿಯದೇನೆ ವಿಚಿತ್ರವಾದ ಅನುಭವ ಆಗ್ತಾ ಇದೆ. ನನಗೂ ಅಷ್ಟೇ. ನಮ್ಮಿಬ್ಬರಿಗೂ ಏನಾಗಿದೆ ರೀ? ಅದೇ ರೀ. ಅದೇನ್ರಿ? ಲವ್ ರೀ. ಲವ್ವಾ ರೀ? ಹೌದು ರೀ. ಹೌದಾ ರೀ? ಹೌದು ಕಣ, ಫುಲ್ ಐ ಲವ್ ಯು. ಐ ಲವ್ ಯು. I love you too. Hello. ನಡು ರಸ್ತೆಯಲ್ಲಿ ರೊಮ್ಯಾನ್ಸ್ ಮಾಡೋಕ್ಕೆ ನಿಮ್ಮ ತಾಯಿ ನಿಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಎಲ್ರಿಗೂ ಗೊತ್ತಾದ್ರೆ ನಾಳೆ ಈ ಸ್ಟೇಟ್ ಯೂತ್ ಎಲ್ಲ ಸಿಎಂ ಆದ ನಿಮ್ಮ ತಾಯಿ ಹತ್ರ ಓಪನ್ ರೊಮ್ಯಾನ್ಸ್ ಮಾಡೋಕ್ಕೆ ಪರ್ಮಿಷನ್ ಕೇಳ್ತಾರೆ. ಪರವಾಗಿಲ್ವಾ ಸಿಎಂ ಅವರ ಮುದ್ದಿನ ಮಗಳೇ? ವಾಟ್? ನಾನ್ ಸಿಎಂ ಮಗಳು? ತಿಳ್ಕೊಂಡೆ. ನನ್ನ ಡೀಟೇಲ್ಸ್ ಎಲ್ಲ ನೀವೇ ತಿಳ್ಕೊಳ್ಳಿ ಅಂತ ಫೋನ್ ನಲ್ಲಿ ಸವಾಲ್ ಹಾಕಿದ್ಯಲ್ಲ, ಟಾಪ್ ಟು ಬಾಟಮ್ ಎಲ್ಲ ತಿಳ್ಕೊಂಡೆ. ಗ್ರೇಟ್.
ಯು ಆರ್ ರಿಯಲಿ ಗ್ರೇಟ್. ಬಟ್ ಐ ಆಮ್ ಸಾರಿ. ನಾನು CM ಮಗಳು ಅಂತ ಗೊತ್ತಾದ್ರೆ ಎಲ್ಲಿ ನೀವು ನನ್ನ ಪ್ರೀತಿನ... ನೋಡು ದಿವ್ಯಾ, ನಿಮ್ ತಾಯಿ ಅಂದ್ರೆ ನನಗೆ ತುಂಬಾ ಗೌರವ. ನೀನು ಅಂದ್ರೆ ಅಭಿಮಾನ. ಆ ಅಭಿಮಾನ ಈಗ ಪ್ರೀತಿಯಾಗಿ ಬದಲಾಗಿದೆ. ನಿಮ್ಮನೇಲಿ ಯಾರಿಗೂ ಅಭ್ಯಂತರ ಇಲ್ಲ ಅಂದ್ರೆ ನಮ್ಮನೇಲಿ ನನ್ನ ನಿರ್ಧಾರಕ್ಕೆ ಯಾರೂ ಎದುರು ಮಾತಾಡಲ್ಲ. ಸೊ ಐ ಆಮ್ ರೆಡಿ ಫಾರ್ ಎಂಗೇಜ್ಮೆಂಟ್ ಅಂಡ್ ಮ್ಯಾರೇಜ್. ನೌ ದ ಬಾಲ್ ಇಸ್ ಇನ್ ಯೋರ್ ಕೋರ್ಟ್. ನೋ 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 ನೋ, ಮೈ ಹಾರ್ಟ್ ಇಸ್ ಇನ್ ಯೋರ್ ಹಾರ್ಟ್. ಇದರ ಹಿಂದೆ ಯಾರ ಕೈವಾಡ ಇದೆ ಅನ್ನೋದನ್ನ ಬೇಗ ಪತ್ತೆ ಹಚ್ಚಬೇಕು. ಇದಕ್ಕೋಸ್ಕರ ನಿಮಗೆ ಏನ್ ಸಹಾಯ ಬೇಕಾದ್ರೂ ಸರ್ಕಾರ ಮಾಡ್ಕೊಡುತ್ತೆ. ಐ ವಾಂಟ್ ಟು ಸ್ಕಲ್ಪ್ಟರ್ಸ್ ಡೆಡ್ ಆರ್ ಅಲೈವ್. ಓಕೆ ಮೇಡಮ್. ಒನ್ ಮೋರ್ ಥಿಂಗ್, ಇವತ್ತು ಈವ್ನಿಂಗು ನನ್ನ ಮಗಳ ಎಂಗೇಜ್ಮೆಂಟ್ ಇದೆ. ನಾನು ಅಲ್ಲೇ ಇರ್ತೀನಿ. ಏನಾದ್ರು ಎಮರ್ಜೆನ್ಸಿ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ. ಕಾರೆಲ್ಲ ಕರೆಕ್ಟ್ ಆಗಿ ಬಂತಾ? ನಮಸ್ಕಾರ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಇವರೆಲ್ಲ ನನ್ನ ಫ್ರೆಂಡ್ಸ್. ನಮಸ್ಕಾರ. ಬನ್ನಿ, ನಡಿ. ಈಗಲೂ ಕೂಡ ನಂಬೋಕೆ ಆಗ್ತಾ ಇಲ್ಲ. ನಮ್ ಗಣೇಶ ನಿಮ್ಮ ಅಳಿಯ. ನೋ, ನಾನೇ ಗಣೇಶನತ್ತೆ. ನನ್ನ ಮಗಳು ತುಂಬಾ ಅದೃಷ್ಟ ಮಾಡಿದಾಳೆ. ಆದ್ರೂ ನಿಮ್ಮಂತ ಒಳ್ಳೆ ಮನ್ಸಿರೋರ್ ಮನೇಲಿ ನಾವು ಸಂಬಂಧ ಬೆಳೆಸ್ತಿದೀವಲ್ಲ, ನಾವು ತುಂಬಾ ಅದೃಷ್ಟ ಮಾಡಿದ್ವಿ. ಅದೆಲ್ಲ ದೊಡ್ಡ ಮಾತು. ಕೂತ್ಕೊಳ್ಳಿ, ಬನ್ನಿ. ಗಣೇಶ ಕೂತ್ಕೊಳ್ಳ. Imported chairman Krishnamurthy. Happy to meet you. Same He's from Singapore. Nice meeting Ramesh Kanchi. Nice meeting you. ಭಾವನಿಮಿಷ. ರೀ, ಯಾಕ್ರಿ ಕಣ್ಣೀರು? ಇಷ್ಟು ದಿವಸ ನಾನು ಇವ್ರ ಮುಂದೆ ಕೈ ಕಟ್ಕೊಂಡು ನಿಂತಿರ್ತಾ ಇದ್ದೆ. ಆದ್ರೆ ಇವತ್ತು ನನ್ನ ಮಗ ಅವ್ರ ಕೈ ಕುಲುಕ್ತಾ ಇದ್ದಾನೆ. ಅಪ್ಪ, ಆನಂದ ಬಾಷ್ಪನಾ? ಗಣೇಶ, ಓಕೆ ಇವಾಗ ಏನೋ ಕೋಕೋ ಕೋಲಾ ಓಕೆ, ರಾತ್ರಿಗೆ ಫುಲ್ ಅಮಿತಾಬ್ ಬಚ್ಚನ್ ಬೀರಮ್ಮ. ಬೀರು ಅಂತ ಪಡ್ಕೊಂಡು ಬರೀ ಬೀರ್ಗೆ ಫಿಕ್ಸ್ ಆಗ್ಬೇಡ ಕಣ. ನನಗ್ ಮಾತ್ರ ತಾಜ್ ಬಿರಿಯಾನಿನೇ ಬೇಕು. ಅದನ್ನು ಸೇರ್ಸಿ ಹೇಳ್ಬಿಡ. ಆಯ್ತು ಕಣ ತಿಂಡಿ ಪೋತ, ಅದನ್ನು ಸೇರ್ಸಿ ಹೇಳ್ಬಿಡ್ತೀನಿ. ಗಣೇಶ, ಬೀರು ಬಿರಿಯಾನಿ ಮಾತ್ರ ಅಲ್ಲಮ್ಮ, ಇವತ್ ನೈಟ್ ಪಬ್ಗೆ ಹೋಗಿ ಸೆಲೆಬ್ರೇಷನ್ ಮಾಡ್ಬೇಕು. ಆಯ್ತಾಯ್ತು. ಅದೆಲ್ಲ ಬೇಡ ಕಣ. ನಿಂದೇನು ಗಣೇಶ, ನೀನು ನಿನ್ ಹೀರೋಯಿನ್, ನಾವು ನಿಮ್ ಹೀರೋಯಿನ್ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು US ಅಲ್ಲಿ ಬ್ಯಾಚಲರ್ಸ್ ಪಾರ್ಟಿ ಮಾಡ್ತಾರಲ್ಲ, ಹಾಗೆ ದಿ ಕ್ಲಬ್ ಹೋಗ್ಬಿಟ್ಟು ಪಾರ್ಟಿ ಮಾಡೋಣ ಕಣ. ಪ್ಲೀಸ್ ಕಣ. ಅತ್ತೆ, ಏನ್ ಗಣೇಶ್? ಸ್ವಲ್ಪ ಬನ್ನಿ. ಬಂದೆ. ಏನಪ್ಪ ಅದು? ಅತ್ತೆ, ನಮ್ ಫ್ರೆಂಡ್ಸ್ ಏನೋ ಕೇಳ್ತಾ ಇದಾರೆ. ಏನು ಅಂತ ಕೇಳಿ. ಏನ್ರಪ್ಪ ಬೇಕು? ಏನಿಲ್ಲ. ಏನ್ ಬೇಕೋ ಕೇಳ್ರು, ಮುಖ್ಯಮಂತ್ರಿಗಳು ಎಲ್ಲ ಅರೇಂಜ್ ಮಾಡ್ತಾರೆ. ಕೇಳಿ. ಗಣೇಶನ್ ಯಾಕೆ ಡಿಸ್ಟರ್ಬ್ ಮಾಡ್ಬೇಕು? ನಾನು ಅರೇಂಜ್ ಮಾಡ್ತೀನಿ. ಹೇಳಿ. ಏನಿಲ್ಲ ಮೇಡಮ್. ಕೋಲ ಬೇಕಾ? ಸರಿ. ಇಲ್ಲ, ಮೊದಲು ಅವ್ರಿಗೆ 100 ವರ್ಷ ಚೆನ್ನಾಗಿದೆ. ಅವ್ರಿಗೆ ಸರಿ ಚೆನ್ನಾಗಿದೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಯಾಕಿಷ್ಟು ಲೀಡ್ರು? ಸ್ವಲ್ಪ ತಡ ಆಯ್ತು. DGP ರಾವ್. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮೇಡಮ್, ಕಮಿಷನರ್ ಮಾತ್ರ ಮಾತಾಡ್ಬೇಕಂತೆ. ಕಮಿಷನರ? ಹೌದು. ಎಂಗೇಜ್ಮೆಂಟ್ ನಡೀತಾ ಇದೆ ಇವಾಗ. ತುಂಬಾ ಇಂಪಾರ್ಟೆಂಟ್ ವಿಷಯ. ಅದಕ್ಕೆ ಅವರೆಲ್ಲಿದ್ದಾರೆ? ಮೇಲ್ಗಡೆ ರೂಮಲ್ಲಿ ಇದ್ದಾರೆ. ಮೇಡಮ್,
ನಗರದಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ಗೂ ನಿಮ್ಮ ಅಳಿಯ ಆಗೋ ಗಣೇಶ್ಗೂ ಸಂಬಂಧ ಇದೆ. What? No. No. I can't believe it. I can't believe it. I can't believe it. ಪ್ಲೀಸ್ ರಿಲ್ಯಾಕ್ಸ್. ನೀವು ಈ ವಿಚಾರ ತಡ್ಕೊಳ್ಳಲ್ಲ ಅಂತಾನೆ ನಾವು ಹೈಡ್ ಮಾಡಿದ್ದು. Are you sure? Yes, madam. 100%. No, Mr. Pandey. You're mistaken. You're mistaken. ನನ್ನ ಅಳಿಯ ಅಂಥವನಲ್ಲ. He's a nice guy. ನಮ್ಗೆ ನಂಬಕ್ಕಾಗ್ಲಿಲ್ಲ, ನೀವ್ ಹೇಗ್ ನಂಬ್ತೀರಾ? ಆದ್ರೆ ನಂಬ್ಲೇಬೇಕು ಮೇಡಮ್. ನಮ್ಗೆ ಬೇಕಾದಷ್ಟು ಎವಿಡೆನ್ಸ್ ಸಿಕ್ಕಿದೆ. ಅಂದ್ರೆ ಅವನನ್ನ ಅರೆಸ್ಟ್ ಮಾಡ್ತೀರಾ? ಖಂಡಿತವಾಗಿ. ಪ್ಲೀಸ್ ಪ್ಲೀಸ್ ಹಾಗನ್ಬೇಡಿ. ನನ್ನ ಅಳಿಯನ ಬಗ್ಗೆ ನನಗೆ ಗೊತ್ತು. ಅವ್ನು ತುಂಬಾ ಒಳ್ಳೆಯವನು. ನಾವು ಹಾಗೆ ಅನ್ಕೊಂಡಿದ್ವಿ ಮೇಡಮ್, ಆದ್ರೆ ಆ ರೀತಿ ಮೋಡಿ ಮಾಡಿದಾನ ಅವನು. ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ. ಈಗ ತಾನೇ ಎಂಗೇಜ್ಮೆಂಟ್ ಆಗಿದೆ. ನನ್ನ ಮಗಳ ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಈ ರಾಜ್ಯದ ಜನತೆ ಬಗ್ಗೆ ಯೋಚನೆ ಮಾಡಿ ಮೇಡಮ್. ಮುಂದೆ ಅವನು ಏನ್ ಮಾಡಬಹುದು ಅಂತ ನಮ್ಗೆ ಭಯ ಆಗಿದೆ. ಅದಕ್ಕೆ ಅವನ್ನ ಅರೆಸ್ಟ್ ಮಾಡಲೇಬೇಕು. ನೋಡಿ ಮೇಡಮ್, ಅರೆಸ್ಟ್ ಮಾಡೋ ವಿಷಯನ ರಹಸ್ಯವಾಗಿಟ್ಟು ಎನ್ಕ್ವೈರಿ ಪರ್ಪಸ್ ಅಂತ ಕರ್ಕೊಂಡು ಹೋಗ್ತೀವಿ. ಇದರಿಂದ ಎಂಟೈರ್ ನೆಟ್ವರ್ಕ್ ನ ಕಂಡು ಹಿಡಿದಾಗ ಆಗತ್ತೆ. ಅವಕಾಶ ಮಾಡಿಕೊಡಿ. ಸರಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕಾಗಿತ್ತು. ದಯವಿಟ್ಟು ಬರ್ತೀರಾ? ಪ್ಲೀಸ್ ಕಮ್. ಇಂಥ ಸಮಯದಲ್ಲಿ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಎಕ್ಸ್ಕ್ಯೂಸ್ ಮಾಡಬೇಕು. ಈ ಬಾಂಬ್ ಬ್ಲಾಸ್ಟ್ ವಿಷಯದಲ್ಲಿ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಿಮ್ ಸ್ವಲ್ಪ ಹೆಲ್ಪ್ ಬೇಕಾಗಿತ್ತು. ದಯವಿಟ್ಟು ನನ್ನ ಜೊತೆ ಆಫೀಸ್ ಬರ್ತೀರಾ? ಸರ್ ರಿಕ್ವೆಸ್ಟ್ ಮಾಡಬೇಡಿ ಸರ್, ಆರ್ಡರ್ ಮಾಡಿ ಖಂಡಿತವಾಗ್ಲೂ ಬರ್ತೀನಿ. ಅಪ್ಪ, ಕಮಿಷನರ್ ಅವರು ನನ್ನ ಹತ್ರ ಏನೋ ಮಾತಾಡ್ಬೇಕಂತೆ, ನಾ ಹೋಗ್ಬಿಟ್ಟು ಬರ್ತೀನಿ. ಅಲ್ಲಪ್ಪ, ಊಟ ಗಿಟ ಏನು ಮಾಡ್ತೇನೆ? ಗೆಸ್ ಎಲ್ಲ ಮಾಡ್ತಾ ಇದಾರಲ್ಲ, ನಾ ಬಂದ್ಮೇಲೆ ಎಲ್ಲ ಮಾಡೋಣ. ಬೇಡ ಬೇಡ ದಿವ್ಯಾ. ಗಣೇಶ್ ಸರ್ ಪ್ಲೀಸ್. ಥ್ಯಾಂಕ್ ಯು. ಲೆಟ್ಸ್ ಗೋ. ಪ್ಲೀಸ್ ಕಮ್. ಸಾರಿ ಮಿಸ್ಟರ್ ಗಣೇಶ್, ಈ ಟೈಮಲ್ಲಿ ನಿಮ್ಗೆ ಇಲ್ಲಿ ಕರ್ಕೊಂಡು ಬಂದು ಟ್ರಬಲ್ ಕೊಡ್ತಾ ಇದ್ದೀವಿ. ಪ್ಲೀಸ್ ಬೇರ್ ವಿತ್ ಅಸ್. ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು ಸರ್. ಸರ್ ವಾಟ್ಸ್ ಹ್ಯಾಪನಿಂಗ್ ಸರ್? ನಾ ಇಲ್ಲಿಗೆ ಬಂದ ತಕ್ಷಣ ಕೋಟ್ ಬಿಚ್ಚಿಸ್ಬಿಟ್ರು, ಚೈನು ವಾಚು ಇದೆಲ್ಲ ತೆಗೆಸ್ಬಿಟ್ರು. ಕೇಳಿದ್ರೆ ಈ ಬಾಂಬ್ ಬ್ಲಾಸ್ಟ್ ಕೇಸಲ್ಲಿ ನೀವೇ ವಿಟ್ನೆಸ್ ಅಂದ್ರು. ನೀವು ಅಲ್ಲಿಗೆ ಬಂದು ನಾನು ಹೆಲ್ಪ್ ಬೇಕು ಅಂತ ಇಲ್ಲಿ ಕರ್ಕೊಂಡು ಬಂದ್ರಿ. ಇಲ್ಲಿ ನೋಡಿದ್ರೆ ಅಕ್ಯೂಸ್ ತರ ಟ್ರೀಟ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಏನ್ ಸರ್ ಇದು? ಸಿಟಿಲಿ ನಡೆದಿರೋ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ನಿಮ್ ಕೈವಾಡ ಇದೆ. ಎಸ್ ಆರ್ ನೋ? ಸರ್ ಆರ್ ಯು ಜೋಕಿಂಗ್? ನೋ ಸರ್. ನಗರದಲ್ಲಿ 5 ಕಡೆ ಬಾಂಬ್ ಬ್ಲಾಸ್ಟ್ ಆಗಿದೆ. ಅದ್ರಲ್ಲಿ ಒಂದು ಟ್ರೂ ಪಬ್ಲಿಷರ್ ಬಿಲ್ಡಿಂಗ್. ಅದ್ರ ಹತ್ರ ಆ ಬಾಂಬ್ ಬ್ಲಾಸ್ಟ್ ಯೂಸ್ ಮಾಡಿರೋ ರಿಮೋಟ್ ನಮ್ಗೆ ಸಿಕ್ಕಿದೆ. ಆ ರಿಮೋಟ್ ನ ನೀನು ಶಿವಾಜಿ ನಗರ್ ಸೋನಿ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಪರ್ಚೇಸ್ ಮಾಡಿದ್ಯಾ? ಎಸ್ ಆರ್ ನೋ? ನೋ ಸರ್. ಏಯ್, ನಿನ್ನ ಕೇಬಲ್ ಟಿವಿ ರೂಮ್ ಅಲ್ಲಿ ನಿನ್ನ ಬ್ಯಾಗ್ ಅಲ್ಲಿ ಸಿಕ್ಕಿರೋ ಫೈಲ್ಸ್, ಡೆಟೋನೇಟರ್ಸ್, RDX ನೀನ್ ಬಾಂಬ್ ಮಾಡಕ್ಕೆ ಉಪಯೋಗಿಸಿ ಉಳಿಸಿರೋ ರಾ ಮೆಟೀರಿಯಲ್ಸ್. ಎಸ್ ಆರ್ ನೋ? ನೋ ಸರ್. ಶಟ್ ಅಪ್. ಟೆಲ್ ಮಿ ದ ಟ್ರೂತ್. ಕಮ್ ಆನ್. ಏಯ್ ಗಣೇಶ್, ಹೀಗೆ ಸ್ಟಬನ್ ಆಗಿ ನೋ ನೋ ಅಂದ್ರೆ ಕಾನೂನ್ ಕಣ್ಣಿಂದ ತಪ್ಪಿಸ್ಕೊಳಕ್ ಆಗಲ್ಲ. ಯಾರ್ಯಾರಿದ್ದಾರೆ ಇದ್ರ ಹಿಂದೆ? ಬಾಯ್ ಬಿಡೋ. ಕಮ್ ಆನ್, ಟೆಲ್ ಮಿ ವಾಟ್ ಇಸ್ ದ ಮೋಟಿವೇಶನ್? ಸರ್, ನಿಮಗೆ ಸಿಕ್ಕಿರೋ ಎವಿಡೆನ್ಸ್ ಪಕ್ಕಾ ಇರಬಹುದು. ಅದಕ್ಕೆ ಕಾನ್ಫಿಡೆಂಟ್ ಆಗಿ ನೀವು ಎಂಕ್ವೈರಿ ಮಾಡ್ತಾ ಇದ್ದೀರಾ. ಆದ್ರೆ ನಿಮಗೆ ಸಿಕ್ಕಿರೋ ಎವಿಡೆನ್ಸ್ ಯಾರು ನನ್ನ ವಿರುದ್ಧವಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ನಾನು ಪಕ್ಕಾಗಿದ್ದೀನಿ. ಅದಕ್ಕೆ ಸರ್ ಕಾನ್ಫಿಡೆಂಟ್ ಆಗಿ ನಾನು ನೋ ಅಂತ ಹೇಳ್ತಾ ಇದ್ದೀನಿ. ಸರ್ 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 ಏಯ್, ನಿನ್ನ ಮಾತಿನ ಪಕ್ಕಗಳು ತಿಳ್ಕೊಳಕ್ ಬಂದಿಲ್ಲ. ಪಕ್ಕೆ ಮುರಿದಾದ್ರೂ ನಿಜ ತಿಳ್ಕೊಳಕ್ ಬಂದಿದ್ದೀವಿ. ಮಾತಾಡೋ, ನಿಜ ಹೇಳು. ಸರ್, ಗಣೇಶ್ ಅಪರಾಧಿ ಅಂತ ಇನ್ನೂ ಪ್ರೂವ್ ಆಗಿಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ವಾಟ್? ಲೀಗಲ್ ಆಗಿ ಒಂದು 15 ದಿವಸ ನಮ್ ಕಸ್ಟಡಿ ತಗೊಳ್ಳೋಣ. ಥ್ಯಾಂಕ್ ಯು ಸರ್. ಇಷ್ಟೆಲ್ಲ ಆಗಿದೆ ಸರ್. ಇವರು CM ಅಳಿಯ ಆಗೋರು.
ನಾಳೆ ಬೆಳಗ್ಗೆ ಆದ್ರೆ ಏನಾಗತ್ತಂತ ಹೇಳಕ್ ಆಗಲ್ಲ. ಆಫ್ಟರ್ ಆಲ್ ಪೊಲಿಟಿಷಿಯನ್ ಸರ್, ಇವತ್ತು ಇರ್ತಾರ ನಾಳೆ ಹೋಗ್ತಾರ. ನಾವು ಇಲ್ಲೇ ಇರೋರು ಸರ್, ರಾಜ್ಯದ ಜನತೆ ಬಗ್ಗೆ ನಾವು ಯೋಚನೆ ಮಾಡಬೇಕು. ಒಂದು 15 ದಿವಸ ಪೊಲೀಸ್ ಕಸ್ಟಡಿಲಿರೋ ಹಾಗೆ ಆರ್ಡರ್ಸ್ ಪಾಸ್ ಮಾಡಿ ಸರ್. ಆಮೇಲೆ ನೋಡಿ ಸರ್ ನಿಜ ಎಲ್ಲ ಹೇಗೆ ಆಚೆ ಬರುತ್ತಂತ. ಕೂಲ್ ಡೌನ್, ಕೂಲ್ ಡೌನ್. ಸತ್ಯ ಯಾವತ್ತಿದ್ರೂ ಹೊರಗಡೆ ಬರಲೇಬೇಕು. ಮಿಸ್ಟರ್ ಗಣೇಶ್, ನಿಮ್ಮ ಮೇಲೆ ಹೊರಿಸಿರೋ ಆರೋಪನ ನೀವು ಒಪ್ಕೋತೀರಾ? ಇಲ್ಲ ಸರ್. ಸಿಕ್ಕಿರೋ ಎಲ್ಲ ಎವಿಡೆನ್ಸು ನಿಮಗೆ ಎದುರಾಗಿರೋದ್ರಿಂದ ಕಾನೂನು ಪ್ರಕಾರ ನೀವು ಅಪರಾಧಿನೇ. ನನ್ನ ಕೇಸಲ್ಲಿ ಮಾತ್ರ ಅಲ್ಲ ಸರ್, ನಮ್ ದೇಶದಲ್ಲಿ ಎಷ್ಟೋ ಜನ ಅಮಾಯಕರು ಕಾನೂನು ಪ್ರಕಾರ ಅಪರಾಧಿಗಳೇ, ಆದ್ರೆ ನಿಜವಾಗ್ಲೂ ಅಪರಾಧಿಗಳಲ್ಲ. ಏಯ್, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ ಪ್ಲೀಸ್? ಓಕೆ, ನೀವು ಕೇಳಿದ ಹಾಗೆ ಇವರನ್ನ 15 ದಿವಸ ಪೊಲೀಸ್ ಕಸ್ಟಡಿಗೊಪ್ಪಿಸಿ ಎನ್ಕ್ವೈರಿಗೆ ಆರ್ಡರ್ಸ್ ಪಾಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಜಸ್ಟ್ ಎ ಮಿನಿಟ್. ವಾಟ್ ಹ್ಯಾಪನ್? ಅಲ್ಲಿ ಟಾಯ್ಲೆಟ್ ಇದೆ, ಕರ್ಕೊಂಡು ಹೋಗಿ. ಬಿ ಕೇರ್ಫುಲ್. ಎಸ್ ಸರ್. ಹೋಗ್ ಕರ್ಕೊಂಡ್ ಹೋಗೋ. ಓ ಕಪ್ಪು ವಾಸನೆ. ಯಾರೋ ಹೊಟ್ಟೆ ಊರಿಗೆ ನನ್ನ ಮಕ್ಳು ಕಲ್ಲು ಹೊಡೆದ್ಬಿಟ್ರು. ಮುಸ್ಲಿಂ ಮನೆ ಕಣ, ಬಿಡಬಾರ್ದು ಅವ್ನಿಗೆ. ಆಗ ಬಂದ್ರ ಇವತ್ತು ನೋಡೇ ಬಿಡೋಣ. ಆಗ ಅವ್ನಿಗೆ ಏನಾಗ್ತಾ ಇದೆ ಕವಿಷ? ಏನು ಅರ್ಥ ಆಗ್ತಿಲ್ಲ ಸರ್, ನಾನು ನೋಡ್ತೀನಿ. ಹೊರಗಡೆ ತುಂಬಾ ಗಲಾಟೆ ಆಗ್ತಿದೆ. ಏನು ಗಲಾಟೆನಾ? ಗೇಟ್ ಓಪನ್ ಮಾಡಿ ಬೇಗ ಬೇಗ. ಗಿರಿ ನಿಂತ್ಕೊಳ್ಳಿ. ನನ್ನ ಮಾತು ಕೇಳಿ. ಯಾಕೆ ಹೀಗೆ ಮಾಡ್ತಿದ್ದೀರಾ? ಏನಾಗ್ತಾ ಇದೆ ಅಂತ ನೋಡಿ ಬೇಗ. ನಿಲ್ಸಿ. ಏನಾಯ್ತು ಅಂತ ಹೇಳಿ, ಯಾಕೆ ಗಲಾಟೆ ಮಾಡ್ತಿದ್ದೀರಾ? ಏನಾಗಿದೆ ನಿಮ್ಗೆ? ಹೇಳಿ, ಏನಾಗಿದೆ ಹೇಳಿ. ಇನ್ಮೇಲೆ ಈ ವಿಷಯನ ಸೀಕ್ರೆಟ್ ಆಗಿಡೋದು ಬೇಡ. ಇಮಿಡಿಯೇಟ್ ಆಗಿ ಗಣೇಶ್ ವಿಷಯನ ಪಬ್ಲಿಷ್ ಮಾಡಿ. ಹಾಗೆ ಅವನ್ನ ಹಿಡಿಯೋದಕ್ಕೆ ಆಕ್ಷನ್ ತಗೊಳ್ಳಿ. ಅವ್ರು ನಿಮ್ಮ ಅಳಿಯ? ನೋ, ಪ್ಲೀಸ್ ಡೋಂಟ್ ಮಿಕ್ಸ್ ಅಪ್ ಥಿಂಗ್ಸ್. ಡೂ ವಾಟ್ ಐ ಸೇ. ಓಕೆ ಮೇಡಮ್. ಅಣ್ಣ ಬಂದ ಅನ್ಸುತ್ತೆ. ಯಾರ್ ಬೇಕು? ಮನೇಲಿ ಯಾರು ಇಲ್ವಾ? ಅಪ್ಪ. ಲಕ್ಷ್ಮಿ, ಯಾರ್?
ಅಮ್ಮ ಏನ್ ನೀವು ಬಂದಿದ್ದು? ನಿಮ್ಮ ಮಗ ಗಣೇಶನ್ನ ಸ್ವಲ್ಪ ಕರೀರಿ. ಗಣೇಶನ್ನ ಕಮಿಷನರ್ ಕರ್ಕೊಂಡೋದ್ರಲ್ಲ. ಈಗ ಕಥೆ ಎಲ್ಲ ಚೇಂಜ್ ಆಗಿದೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಗಣೇಶ್ ಎಂಬ ಯುವಕನ ಸಂಬಂಧವಿದೆ ಎಂದು ಪೊಲೀಸರು ಅವನನ್ನು ಬಂಧಿಸಿ ರಹಸ್ಯ ವಿಚಾರಣೆ ನಡೆಸುತ್ತಿದ್ದರು. ಕೆಲವು ಗಂಟೆಗಳ ಹಿಂದೆಯಷ್ಟೇ ಅವನು ಪೊಲೀಸ್ ಹಿಡಿತದಿಂದ ತಪ್ಪಿಸಿಕೊಂಡಿದ್ದಾನೆ. ಈ ಭಾವಚಿತ್ರದಲ್ಲಿ ಕಾಣುವ ಗಣೇಶ್ ಎಂಬ ವ್ಯಕ್ತಿ ಜನತಾ ದರ್ಶನ, ಫೇಸ್ ಟು ಫೇಸ್ ಹಾಗೂ ಕೆಆರ್ಎಸ್ ಕಾಲೇಜ್ನ ಬೆಳ್ಳಿ ಹಬ್ಬದ ಕಾರ್ಯಕ್ರಮಗಳಲ್ಲಿ ಉತ್ತಮ ವಾಕ್ ಚಾತುರ್ಯದಿಂದ ಮಾತನಾಡಿ ನಾಡಿನ ಜನತೆಗೆ ಪರಿಚಯವಾಗಿದ್ದಾನೆಂದು ತಿಳಿದು ಬಂದಿದೆ. ಕ್ರಮಗಳನ್ನು ಕೈಗೊಂಡಿರುವುದಾಗಿ ಪೊಲೀಸ್ ಮೂಲಗಳು ತಿಳಿಸಿವೆ. ಏನ್ ನಡೀತಾ ಇದೆ? ನನ್ ಮಗ ಗಣೇಶ್ ಅಲ್ಲಿ? ವಿಷಯ ಎಲ್ಲ ಆಮೇಲೆ ಹೇಳ್ತೀವಿ. ಏಯ್, ಮನೆಯೆಲ್ಲ ಸರ್ಚ್ ಮಾಡ್ರ. ಸರ್, ಗಣೇಶ್ ಎಲ್ಲೂ ಕಾಣ್ತಾ ಇಲ್ಲ. ನೋಡಿ, ನಿಮ್ಮ ಮಗನ ಬಗ್ಗೆ ಏನೇ ಇನ್ಫಾರ್ಮೇಶನ್ ಬಂದ್ರು ಇಮ್ಮಿಡಿಯೇಟ್ ನಮಗೆ ತಿಳಿಸ್ಬೇಕು. ಓಕೆ, ಬರ್ತೀವಿ. ಕಮಾನ್. ರೀ, ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಏನಾದ್ರೂ ಮಾಡ್ರಿ. ಅಪ್ಪ, ಸಿಎಂ ಆಂಟಿಗೆ ಫೋನ್ ಮಾಡೋಣಪ್ಪ. ಅಂಕಲ್ ಅಂಕಲ್, ಯಾರಾದ್ರೂ ಲಾಯರ್ ಮೀಟ್ ಮಾಡೋಣ. ಲಾಯರ್ ಗಿಯರ್ ಅಂದ್ರೆ ಎಲ್ಲ ರದ್ದ ಅಂತ ಆಗ್ಬಿಡುತ್ತೆ. ಅಂಕಲ್, ಬಿಸಿ ಬಿಸಿ ಸುದ್ದಿ. ಬೆಂಗಳೂರು ಬಾಂಬ್ ಬ್ಲಾಸ್ಟ್, ಬೆಂಗಳೂರು ಬಾಂಬ್ ಬ್ಲಾಸ್ಟ್. ಫೇಸ್ ಟು ಫೇಸ್ ಗಣೇಶ್ ಅರೆಸ್ಟ್ ಅಂಡ್ ಎಸ್ಕೇಪ್. ಶಿವಮೂರ್ತಿ, ಗಣೇಶಂಗೂ ಈ ಬಾಂಬ್ ಬ್ಲಾಸ್ಟ್ಗೂ ಸಂಬಂಧ ಇದೆ ಅಂತೀಯಾ? ಖಂಡಿತ ಇಲ್ಲಪ್ಪ. ಈ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಲೇಟ್ ಆದ್ರೆ ಜನ ಬೈತಾರೆ ಅಂತ ಶಿಕ್ಷಿತವ್ರು ಹಿಡಿದು ಒಳಗಾಗ್ತಾರೆ ಅಷ್ಟೇ. ಈ ಗಣೇಶ ಉಪೇಂದ್ರನ್ ಪಿಕ್ಚರ್ ಅಲ್ಲಿ ತೋರ್ಸತ್ತಾರ, ಟ್ವಿಸ್ಟ್ ತೋರ್ಸ್ಬಿಟ್ಟ. ಹೌದಪ್ಪ, ಒಂದ್ ಕಡೆ ಒಳ್ಳೆ ಕೆಲಸ ಮಾಡ್ಕೊಂಡ್ ಬಂದು ಕೊನೆಯಲ್ಲಿ ಕೆಟ್ಟ ಬುದ್ಧಿ ತೋರ್ಸಾಬಿಟ್ಟ. ಇದ್ರೂ ಇರ್ಬೋದು, ಈ ಕಾಲದಲ್ಲಿ ಯಾರನ್ನೂ ನಂಬಕ್ಕೆ ಆಗಲ್ಲಪ್ಪ. ಪಾಪ ಇವನಿಂದ ಎಮ್ಮ ಸಿಎಂ ಪಜಿತಿ. ಒಂದ್ ಕಡೆ ಅಳಿಯ, ಒಂದ್ ಕಡೆ ರಾಜ್ಯ, ಇನ್ನೊಂದ್ ಕಡೆ ಜನ. ಎಮ್ಮಂಗ್ ಏನ್ ಮಾಡ್ಬೇಕಂತ ಒಂದು ಗೊತ್ತಾಗ್ತಿಲ್ಲ ಕಣೆ. ಏನಮ್ಮ ಹೇಳ್ತಾ ಇದ್ಯಾ? ನಂಗ್ ನಂಬಕ್ಕೆ ಆಗ್ತಾ ಇಲ್ಲ. ಒಂದು ಕಡೆ ಈ ಸ್ಟೇಟ್ಗೆ ಸಿಎಂ, ಇನ್ನೊಂದು ಕಡೆ ನಿನ್ನ ತಾಯಿ. ನಾಳೆ ನಾಳೆ ಅಸೆಂಬ್ಲಿ ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ. ಅಲ್ಲಿ ಆಪೋಸಿಷನ್ ಪಾರ್ಟಿನೆಲ್ಲ ಹೇಗೆ ಫೇಸ್ ಮಾಡ್ಲಿ ಅಂತ ದಿಕ್ಕೇ ತೋಚ್ತಾ ಇಲ್ಲ. ಅಮ್ಮ, ಸಾರಿ ಅಮ್ಮ, ನನ್ನಿಂದಾನೆ ಈ ಕಷ್ಟಗಳು. ಚೇಚೆ, ಹಾಗೇನಿಲ್ಲಮ್ಮ, ಹಾಗೇನಿಲ್ಲ. ಸಮಾಧಾನ ಮಾಡ್ಕೋ. ಏನೇ ಆದ್ರೂ ಅದೆಲ್ಲ ಒಳ್ಳೇದಕ್ಕೆ. ಐ ವಿಲ್ ಫೇಸ್ ದೆಮ್. ಗಣೇಶ್, ದಿವ್ಯಾ, Oh!